Dear friends, today we are going to meditate from Habakkuk 3:18. ಪ್ರಿಯ ಸ್ನೇಹಿತರೆ, ಈ ದಿನ ನಾವು ಹಬಕೂಕ 3:18 ವಚನವನ್ನು ಧ್ಯಾನಿಸಲಿದ್ದೇವೆ. Here the saint says, "Yet I will choose to rejoice in the Lord." ನಾನು ಯೆಹೋವನಲ್ಲಿ ಉಲ್ಲಾಸಿಸುವೆನು ಎಂಬುದಾಗಿ ಪ್ರವಾದಿಯು ಹೇಳುತ್ತಾನೆ. I will choose to shout in exultation in the victorious God of my salvation. ನನ್ನ ರಕ್ಷಕನಾದ ದೇವರಲ್ಲಿ ಆನಂದಿಸುವೆನು ಅನ್ನುತ್ತಾನೆ. Here he says, "Yet I will choose to rejoice in the Lord." ಇಲ್ಲಿ ಪ್ರವಾದಿಯು ಹೇಳುತ್ತಾನೆ, ಆದರೂ ನಾನು ಯೆಹೋವನಲ್ಲಿ ಉಲ್ಲಾಸಿಸುವೆನು ಎಂದು. In the previous verse he was saying, though the fig tree does not blossom. ಹಿಂದಿನ ವಚನಗಳಲ್ಲಿ ಅವನು ಹೇಳುತ್ತಾನೆ, ಅಂಜೂರವು ಚಿಗುರದಿದ್ದರೂ And there is no fruit on the vines. ದ್ರಾಕ್ಷಾಲತೆಗಳಲ್ಲಿ ಹಣ್ಣು ಸಿಕ್ಕದಿದ್ದರೂ, Though the yield of the olive fails, ಎಣ್ಣೆ ಮರಗಳ ಉತ್ಪತ್ತಿಯು ಶೂನ್ಯವಾದರೂ, and the fields produce no food, ಹೊಲಗದ್ದೆಗಳು ಆಹಾರವನ್ನು ಕೊಡದೆ ಹೋದರು, though the flock is cut off from the fold and there are no cattle in the stalls. ಹಿಂಡು ಹಟ್ಟಿಯೊಳಗಿಂದ ನಾಶವಾದರೂ ಮಂದೆಯು ಕೊಟ್ಟಿಗೆಗಳೊಳಗೆ ಇಲ್ಲದಿದ್ದರೂ, He felt everything was falling apart around him. ಅವನ ಸುತ್ತಲೂ ಎಲ್ಲವೂ ಕುಸಿಯುವ ಬಿದ್ದು ಹೋಗುವಂತಹ ಪರಿಸ್ಥಿತಿಯಲ್ಲಿ ಅವನು ಹಾದು ಹೋಗುತ್ತಿದ್ದನು. Here Habakkuk describes how the invading armies destroyed the land Judah. ಹೇಗೆ ಆಕ್ರಮಣಕಾರಿ ಸೈನ್ಯವು ಯೆಹೂದ ಸೀಮೆಯನ್ನು ನಾಶ ಮಾಡಿದೆ ಎಂಬುದಾಗಿ ಹಬಕೂಕನು ಹೇಳುತ್ತಾನೆ. He couldn't see any blessing around him. ಅವನ ಸುತ್ತಲೂ ಯಾವುದೇ ಆಶೀರ್ವಾದವನ್ನು ಅವನು ಕಾಣಲಿಲ್ಲ. But even then he said, "I will choose to rejoice in the Lord." ಆದರೂ ಕೂಡ ಅವನು ಹೇಳುತ್ತಾನೆ, ನಾನು ಯೆಹೋವನಲ್ಲಿ ಉಲ್ಲಾಸಿಸುವೆನು ಎಂದು. What a powerful worship it is that strengthens all our faith. ನಮ್ಮ ನಂಬಿಕೆಯನ್ನು ಬಲಪಡಿಸುವ ಎಂಥ ಬಲವಾದ ಆರಾಧನೆ ಇದು. David said, "I have kept the Lord always before me." ದಾವೀದನು ಹೇಳುತ್ತಾನೆ, ನಾನು ದೇವರನ್ನು ನನ್ನೆದುರಿಗೆ ಇಟ್ಟುಕೊಂಡಿದ್ದೇನೆ ಎಂದು. It will be nice to praise God when everything seems good. ನಮ್ಮ ಸುತ್ತಲೂ ಎಲ್ಲವೂ ಉತ್ತಮವಾಗಿರುವಾಗ ದೇವರನ್ನು ಕೊಂಡಾಡುವುದು ಸಂತೋಷ ನೀಡುತ್ತದೆ. But then it's very difficult to praise God when we lose everything. ಆದರೆ ನಾವು ಎಲ್ಲವನ್ನೂ ಕಳೆದುಕೊಂಡಂತಹ ಸಮಯದಲ್ಲಿ ದೇವರನ್ನು ಕೊಂಡಾಡುವುದು ಕಷ್ಟಕರವಾಗಿದೆ. Job says in Job 13:15, ಯೋಬನು ಯೋಬ 13:15 ವಚನದಲ್ಲಿ ಹೀಗೆ ಹೇಳುತ್ತಾನೆ, "Even though he kills me, I will hope in him." ಆತನು ನನ್ನನ್ನು ಕೊಂದರೂ ನಾನು ಆತನಲ್ಲಿ ಭರವಸವಿಡುವೆನು ಎಂದು ಹೇಳುತ್ತಾನೆ. After losing everything, he says, "Still I am holding on to God." ಎಲ್ಲವನ್ನೂ ಕಳೆದುಕೊಂಡ ನಂತರವೂ ಅವನು ಹೇಳುತ್ತಾನೆ, ನಾನು ದೇವರನ್ನು ಗಟ್ಟಿಯಾಗಿ ಹಿಡಿದುಕೊಂಡಿದ್ದೇನೆ ಎಂದು. My hope is in my God. ನನ್ನ ಭರವಸೆ ನನ್ನ ದೇವರಲ್ಲಿಯೇ ಅನ್ನುತ್ತಾನೆ. Everybody can leave me, ನನ್ನನ್ನು ಎಲ್ಲರೂ ಬಿಟ್ಟು ಹೋಗಬಹುದು, but my God is faithful. ಆದರೆ ನನ್ನ ದೇವರು ನಂಬಿಗಸ್ತನಾದ ದೇವರಾಗಿದ್ದಾನೆ ಅನ್ನುತ್ತಾನೆ. My God does not change. ನನ್ನ ದೇವರು ಬದಲಾಗದ ದೇವರು. That's why I still trust him, he says. ಆದ್ದರಿಂದಾಗಿಯೇ ನಾನು ಆತನಲ್ಲಿ ವಿಶ್ವಾಸಿಸುತ್ತೇನೆ, ಆತನಲ್ಲಿ ಭರವಸವಿಡುತ್ತೇನೆ ಅನ್ನುತ್ತಾನೆ. Though my family fights, ನನ್ನ ಕುಟುಂಬವು ಜಗಳವಾಡಿದರು, though my relationship is falling apart, ನನ್ನ ಸಂಬಂಧಗಳು ಕುಸಿದು ಹೋಗುತ್ತಾ ಇದ್ದರೂ ಕೂಡ, though my money is lost, ನನ್ನ ಹಣವನ್ನು ಕಳೆದುಕೊಂಡರು, though my child is lost, ನನ್ನ ಮಗುವನ್ನು ಕಳೆದುಕೊಂಡರು, yet I will rejoice in the Lord. ಆದರೂ ನಾನು ಯೆಹೋವನಲ್ಲಿಯೇ ಉಲ್ಲಾಸಿಸುವೆನು ಎಂದು. Because I have my Lord with me. ಯಾಕಂದರೆ ನನ್ನ ದೇವರು ನನ್ನೊಂದಿಗಿದ್ದಾನೆ. Even in the midst of my trouble, ನನ್ನೆಲ್ಲಾ ಸಂಕಷ್ಟಗಳ ಮಧ್ಯೆಯೂ I will choose to praise God. ನಾನು ಯೆಹೋವನನ್ನೇ ಕೊಂಡಾಡುವೆನು. Nehemiah again reminds this to the grieving crowd. ದುಃಖತಪ್ತ ಜನರ ಗುಂಪಿಗೆ ನೆಹೆಮೀಯನು ಹೀಗೆ ನೆನಪಿಸುತ್ತಾನೆ, Do not grieve, for the joy of the Lord is your strength. ವ್ಯಸನ ಪಡಬೇಡಿರಿ, ಯೆಹೋವನ ಆನಂದವೇ ನಿಮ್ಮ ಆಶ್ರಯವಾಗಿದೆ ಅಂದನು. Because he knew that his defender is with them. ಯಾಕಂದರೆ ಅವನಿಗೆ ತಿಳಿದಿತ್ತು ರಕ್ಷಕನು ಅವನೊಂದಿಗಿದ್ದಾನೆ ಎಂದು. That was the time of famine.
ಅದು ಬರಗಾಲದ ಸಮಯವಾಗಿತ್ತು. But then he reminded the people to rejoice in the Lord. ಆದರೂ ಅವನು ಜನರಿಗೆ ನೆನಪಿಸುತ್ತಾನೆ, ಯೆಹೋವನಲ್ಲಿ ಆನಂದಿಸಿರಿ ಎಂದು. As the Bible says in Proverbs 24:10. ಸತ್ಯವೇದವು ಜ್ಞಾನೋಕ್ತಿಗಳು 24:10 ಹೇಳುವಂತೆ, If we falter in times of our trouble, how small is our strength. ಇಕ್ಕಟ್ಟಿನ ದಿನದಲ್ಲಿ ನೀನು ಬಳಲಿ ಹೋದರೆ ನಿನ್ನ ಬಲವು ಇಕ್ಕಟ್ಟೆ ಎಂದು ಬರೆಯಲ್ಪಟ್ಟಿದೆ. In the midst of your trouble, just say to the people of this world and to Satan, ನಿಮ್ಮೆಲ್ಲ ಸಂಕಷ್ಟಗಳ ಮಧ್ಯೆಯೂ ಜನರಲ್ಲಿ ಮತ್ತು ಸೈತಾನನಿಗೆ ಹೀಗೆ ಹೇಳಿರಿ, you can't touch my joy. ನೀನು ನನ್ನ ಆನಂದವನ್ನು ಮುಟ್ಟಲಿಕ್ಕಾಗುವುದಿಲ್ಲ. I am full of God's joy. ನಾನು ದೇವರ ಆನಂದದಿಂದ ತುಂಬಲ್ಪಟ್ಟಿದ್ದೇನೆ. My joy is so secure. ನನ್ನ ಸಂತೋಷವು ತುಂಬಾ ಸುರಕ್ಷಿತವಾಗಿದೆ. My God is with me. ನನ್ನ ದೇವರು ನನ್ನೊಂದಿಗಿದ್ದಾನೆ. No one can take away my joy. ಯಾರು ನನ್ನ ಆನಂದವನ್ನು ತೆಗೆದುಕೊಳ್ಳಲಿಕ್ಕಾಗುವುದಿಲ್ಲ. Likewise, I've heard a story of an old lady. ಹೀಗೆ ನಾನು ಒಬ್ಬ ವೃದ್ಧ ಸ್ತ್ರೀಯ ಕಥೆಯನ್ನು ಕೇಳಿದ್ದೇನೆ. When a pastor was preaching, she was all the time praising God. ಪಾಸ್ಟರ್ ಉಪದೇಶವನ್ನು ನೀಡುವಾಗ ಆಕೆಯು ಯಾವಾಗಲೂ ದೇವರನ್ನು ಸ್ತುತಿಸುತ್ತಿದ್ದಳು. She was literally shouting, saying, "Praise the Lord, hallelujah." ಆಕೆ ಗಟ್ಟಿಯಾಗಿ ಹೇಳುತ್ತಿದ್ದಳು, ದೇವರಿಗೆ ಸ್ತೋತ್ರವಾಗಲಿ, ಹಾಲೆಲೂಯಾ ಎಂದು. The pastor was disturbed. ಆದರೆ ಪಾಸ್ಟರ್ಗೆ ಅಡಚಣೆಯಾಗುತ್ತಿತ್ತು. In the middle of his preaching, said to this old lady, ತನ್ನ ಉಪದೇಶದ ಮಧ್ಯದಲ್ಲಿ ಪಾಸ್ಟರ್ ಆಕೆಗೆ ಹೀಗೆ ಹೇಳಿದನು, "If you keep your mouth shut, I will get you new shoes." ನೀನು ಬಾಯಿ ಮುಚ್ಚಿಕೊಂಡು ಕುಳಿತುಕೊಳ್ಳುವುದಾದರೆ ನಾನು ನಿಂಗೆ ಹೊಸದಾದ ಶೂಗಳನ್ನು ತೆಗೆಸಿಕೊಡುತ್ತೇನೆ. Then again when she got a word from the pastor, she shouted saying, "Hallelujah." ಆ ಮಾತುಗಳನ್ನು ಪಾಸ್ಟರ್ನ ಬಾಯಿಂದ ಕೇಳಿದ ಕೂಡಲೇ ಆಕೆ ಹೇಳಿದಳು, ಹಾಲೆಲೂಯಾ. She even said, "Shoes or no shoes, hallelujah." ಶೂ ಇದ್ದರೂ ಶೂ ಇಲ್ಲದಿದ್ದರೂ ಹಾಲೆಲೂಯಾ ಎಂಬುದಾಗಿ ಹೇಳಿದಳು. Dear friends, keep on praising God. ಪ್ರಿಯ ಸ್ನೇಹಿತರೆ, ಯಾವಾಗಲೂ ದೇವರನ್ನು ಕೊಂಡಾಡಿರಿ. Keep on rejoicing in the presence of God. ಆತನ ಸನ್ನಿಧಿಯಲ್ಲಿ ಯಾವಾಗಲೂ ಉಲ್ಲಾಸಿಸಿರಿ. Everything may fall apart from us. ಎಲ್ಲವೂ ನಮ್ಮಿಂದ ಬಿದ್ದು ಹೋಗಬಹುದು. Everything may be taken away from us. ನಮ್ಮಿಂದ ಎಲ್ಲವೂ ತೆಗೆಯಲ್ಪಡಬಹುದು. But then our God will never leave us, will never forsake us. ಆದರೆ ದೇವರು ನಮ್ಮನ್ನು ಎಂದಿಗೂ ಕೈ ಬಿಡುವುದಿಲ್ಲ, ಎಂದಿಗೂ ತೊರೆಯುವುದಿಲ್ಲ. The only thing that remains in us is the joy of the Lord. ನಮ್ಮಲ್ಲಿ ಉಳಿದುಕೊಳ್ಳುವ ಒಂದೇ ವಿಚಾರವೆಂದರೆ ಅದು ದೇವರ ಆನಂದವೇ. Like the saint says, just say, "I will choose to rejoice in the Lord." ಪ್ರವಾದಿಯು ಹೇಳುವಂತೆ, ನಾನು ಯೆಹೋವನಲ್ಲಿಯೇ ಉಲ್ಲಾಸಿಸುವೆನು ಎಂದು. I will choose to shout in exultation in the victorious God of my salvation. ನನ್ನ ರಕ್ಷಕನಾದ ದೇವರಲ್ಲಿಯೇ ನಾನು ಆನಂದಿಸುವೆನು ಅನ್ನುತ್ತಾನೆ. Rejoice and shout the glory of God. ಉಲ್ಲಾಸಿಸಿರಿ, ಆತನಿಗೆ ಮಹಿಮೆಯನ್ನು ಗಟ್ಟಿಯಾಗಿ ಹೇಳಿರಿ. Then you will get back everything that you have lost. ಆಗ ನೀವು ಕಳೆದುಕೊಂಡದ್ದನ್ನೆಲ್ಲ ನೀವು ಮರಳಿ ಪಡೆಯುವಿರಿ. Job got back everything in double measure. ಯೋಬನು ಎಲ್ಲವನ್ನು ಎರಡರಷ್ಟು ಮರಳಿ ಪಡೆದನು. The people of Israel got back everything even after the captivity. ಬಂಧನದಲ್ಲಿದ್ದರೂ ಕೂಡ ಇಸ್ರಾಯೇಲ್ಯರು ಎಲ್ಲವನ್ನೂ ಮರಳಿ ಪಡೆದರು ಎಂದು ನೋಡುತ್ತೇವೆ. David recovered all as he rejoiced in the Lord. ದಾವೀದನು ಯೆಹೋವನಲ್ಲಿ ಉಲ್ಲಾಸಪಟ್ಟದ್ದರಿಂದ ಎಲ್ಲವನ್ನೂ ಮರಳಿ ಪಡೆದನು. You will also get back everything that you have lost. ಹೌದು, ನೀವು ಕೂಡ ಕಳೆದುಕೊಂಡ ಎಲ್ಲವನ್ನು ಮರಳಿ ಪಡೆಯುವಿರಿ. Do not be troubled. ಆದ್ದರಿಂದ ಚಿಂತಿಸದಿರಿ, Just rejoice in the Lord. ಯೆಹೋವನಲ್ಲಿ ಉಲ್ಲಾಸಿಸಿರಿ ಅಷ್ಟೇ. Father, let your hand come upon your people, those who are grieving, O God. ತಂದೆಯೇ, ದುಃಖದಲ್ಲಿರುವವರ ಮೇಲೆ ನಿನ್ನ ಹಸ್ತವು ಇಳಿದು ಬರಲಿ ಎಂಬುದಾಗಿ ನಾನು ಬೇಡುತ್ತೇನೆ. Having lost their precious things in their lives. ತಮ್ಮ ಅಮೂಲ್ಯವಾದದನ್ನು ಅವರು ತಮ್ಮ ಜೀವನದಲ್ಲಿ ಕಳೆದುಕೊಂಡಿದ್ದಾರೆ. They might have lost their relationship.
ಅವರು ಸಂಬಂಧಗಳನ್ನು ಕಳೆದುಕೊಂಡಿರಬಹುದು, They might have lost their child, ಮಗುವನ್ನು ಕಳೆದುಕೊಂಡಿರಬಹುದು, their money, ಅವರ ಹಣವನ್ನು, their precious blessings. ಅಮೂಲ್ಯವಾದ ಆಶೀರ್ವಾದಗಳನ್ನು. But then, as they have chosen to rejoice in you, O God, ಆದರೂ ಅವರು ನಿನ್ನಲ್ಲಿ ಉಲ್ಲಾಸಿಸುವುದನ್ನು ಆಯ್ಕೆ ಮಾಡಿರುವುದರಿಂದ restore everything back to them in double measure, O God. ಎಲ್ಲವನ್ನು ಎರಡರಷ್ಟು ಮರಳಿ ದಯಪಾಲಿಸು ಎಂಬುದಾಗಿ ಬೇಡುತ್ತೇನೆ. Let the people around them begin to love them, Lord. ಅವರ ಸುತ್ತಲಿನ ಎಲ್ಲಾ ಜನರು ಅವರನ್ನು ಪ್ರೀತಿಸುವಂತೆ ಮಾಡು. Let their money be given back to them, Lord. ಅವರ ಹಣವು ಹಿಂದಿರುಗಿಸಲ್ಪಡಲಿ. The land, the child, whatever they have lost, let everything come back to them, Lord. ಜಾಗವಾಗಿರಬಹುದು ಅಥವಾ ಮಗುವಾಗಿರಬಹುದು, ಅವರಿಗೆ ಮರಳಿ ದೊರಕಲಿ. Even saying, I have lost all joy in my life. ನನ್ನ ಜೀವನದಲ್ಲಿ ಎಲ್ಲಾ ಆನಂದವನ್ನು ನಾನು ಕಳೆದುಕೊಂಡಿದ್ದೇನೆ ಅನ್ನುತ್ತಿರಬಹುದು. Fill them with the joy of the Holy Spirit, Lord. ಪವಿತ್ರಾತ್ಮನ ಆನಂದದಿಂದ ಅವರನ್ನು ತುಂಬು ಎಂದು ಬೇಡುತ್ತೇನೆ. Fill them with your peace. ನಿನ್ನ ಸಮಾಧಾನದಿಂದ ಅವರನ್ನು ತುಂಬಿಸು. Lord, Father, prosper them again. ಕರ್ತನಾದ ದೇವರೇ, ಅವರನ್ನು ಸಮೃದ್ಧಿಪಡಿಸು. You are the God of Job. ನೀನು ಯೋಬನ ದೇವರಾಗಿದ್ದಿ. Restore everything, Lord. ಎಲ್ಲವನ್ನೂ ಮರಳಿ ಪಡೆಯುವಂತೆ ಮಾಡು ದೇವರೇ. Let them recover all. ಅವರು ಎಲ್ಲವನ್ನೂ ಮರಳಿ ಪಡೆಯಲಿ. Everything be put back in their bags, O God. ಅವರ ಚೀಲಕ್ಕೆ ಎಲ್ಲವೂ ಹಿಂದಿರುಗಿಸಲ್ಪಡಲಿ. Thank you, Lord. ಸ್ತೋತ್ರ ಕರ್ತನೆ. Thank you for your blessing is coming upon them even now as they are crying unto you. ಅವರು ನಿನ್ನಲ್ಲಿ ಈಗ ಮೊರೆಯಿಡುತ್ತಿರುವಾಗಲೇ ಅವರ ಆಶೀರ್ವಾದವು ಅವರಿಗೆ ಬರುವುದಕ್ಕಾಗಿ ಸ್ತೋತ್ರ. New blessings, ನೂತನ ಆಶೀರ್ವಾದ, the joy back in their life. ಅವರ ಜೀವಿತಕ್ಕೆ ಆನಂದವು ಮರಳಿ ಬರಲಿದೆ. In Jesus' name. ಯೇಸುವಿನ ನಾಮದಲ್ಲಿ ಆಮೆನ್. God bless you, dear friends. ದೇವರು ನಿಮ್ಮನ್ನು ಆಶೀರ್ವದಿಸಲಿ ಸ್ನೇಹಿತರೆ. We as a family are coming to Bethesda, that is in Karunya, Coimbatore. ಕಾರುಣ್ಯ ಕೊಯಂಬತ್ತೂರ್ನಲ್ಲಿರುವ ಬೆಥೆಸ್ದಾಕ್ಕೆ ನಾವು ಕುಟುಂಬವಾಗಿ ಬರಲಿದ್ದೇವೆ. The meeting is going to be held on February 8th. ಫೆಬ್ರವರಿ 8ನೇ ತಾರೀಕಿನಂದು ಈ ಕೂಟವು ನಡೆಯಲಿದೆ. Please come as a family. ನೀವು ಕುಟುಂಬವಾಗಿ ಅಲ್ಲಿಗೆ ಬನ್ನಿರಿ. The Lord is going to perform healing miracles. ಸ್ವಸ್ಥತೆಯ ಅದ್ಭುತಗಳನ್ನು ದೇವರು ಅಲ್ಲಿ ನಡೆಸಲಿದ್ದಾನೆ. He is going to build your family. ನಿಮ್ಮ ಕುಟುಂಬವನ್ನು ಆತನು ಕಟ್ಟಲಿದ್ದಾನೆ. Let us come and receive the blessings from the hand of God. ಅಲ್ಲಿ ಸೇರಿ ಬರುವ ಮತ್ತು ದೇವರ ಹಸ್ತದಿಂದ ಆಶೀರ್ವಾದಗಳನ್ನು ಪಡೆದುಕೊಳ್ಳುವ. God bless you. ದೇವರು ನಿಮ್ಮನ್ನು ಆಶೀರ್ವದಿಸಲಿ.